ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ದೇಶದಲ್ಲಿ ನಡೆಯುವಂಥ ಯಾವುದೇ ಚುನಾವಣೆಯ ನೇತೃತ್ವ ವಹಿಸ್ಕೊಳ್ದೇ ಇದ್ರು, ಯಾವುದೇ ಚುನಾವಣೆಯ ಗೆಲುವಿಗೆ ಕಾರಣವಾಗದಿದ್ರು, ಆಡುವ ಮಾತಿಗೆ 4 ಜನ ಬೆಂಬಲ ಕೊಡದಿದ್ರು, ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ನ ನಾಯಕರು. ಗಾಂಧಿ ನೆಹರು ಕುಟುಂಬದ ಕುಡಿ ಅನ್ನೋದೊಂದು ಬಿಟ್ರೆ ಬೇರೆ ಯಾವುದೇ ಶಕ್ತಿ ಸಾಮರ್ಥ್ಯ ಇಲ್ದಿದ್ರು ಕೂಡ ರಾಹುಲ್ ಗಾಂಧಿಯೇ ಕಾಂಗ್ರೆಸ್ಸಿನ ಫೇಸ್. ಇವರ ಮಾತನ್ನ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಒಪ್ಪಲೇಬೇಕು. ಸಿದ್ದರಾಮಯ್ಯನವರು ಮತ್ತೆ ಜಾತಿ ಗಣತಿ ಮಾಡಬೇಕು. ಹೀಗೆ ಕುಟುಂಬದ ಹಿನ್ನೆಲೆಯೊಂದನ್ನಷ್ಟೇ ಹೊಂದಿರುವಂಥ ರಾಹುಲ್ ಗಾಂಧಿ ಈಗ ಹೊಸ ವರಸೆ ತೆಗೆದಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರದಲ್ಲಿ ಲಕ್ಷಾಂತರ ಮತಗಳ್ಳತನ ಆಗಿದೆ. ಬಿಜೆಪಿ ಗೆಲುವಿಗೆ ಚುನಾವಣಾ ಆಯೋಗ ಸಹಕರಿಸಿದೆ ಅಂತೆಲ್ಲ ಹೇಳಿದ್ದಾರೆ. PPTಯ 4 ಸ್ಲೈಡ್ ತೋರಿಸೋ ಮೂಲಕ ಎಂದಿನಂತೆ ಸುಳ್ಳುಗಳಿಂದಲೇ ಸುದ್ದಿಯಾಗೋಕೆ ಟ್ರೈ ಮಾಡ್ತಿದ್ದಾರೆ. ಇಷ್ಟೆಲ್ಲ ಡ್ರಾಮಾ ಮಾಡಿದ ರಾಹುಲ್ ಗಾಂಧಿಗೆ ಚುನಾವಣಾ ಆಯೋಗ ನಿಮ್ಮ ಸಹಿ ಇರುವಂಥ ದಾಖಲೆ ಕೊಡಿ ಅಂದ ಕೂಡಲೇ ಇವರೀಗ ಮಾಯ ಆಗ್ಬಿಟ್ಟಿದ್ದಾರೆ. ಆ ಮೂಲಕ ತಮ್ಮದು ಎಂದಿನಂತೆ ಹಿಟ್ ಆ್ಯಂಡ್ ರನ್ ಅನ್ನೋದನ್ನ ಮಾಡಿ ತೋರಿಸಿದ್ದಾರೆ. ಹೌದು, ಯಾವಾಗ ಚುನಾವಣಾ ಆಯೋಗ ಸಾಕ್ಷ್ಯಗಳನ್ನು ಕೇಳಿದ್ರು ರಾಹುಲ್ ಗಾಂಧಿ ಸುಮ್ಮನಾಗಿ ಬಿಟ್ಟಿದ್ದಾರೆ. ದೆಹಲಿಯಲ್ಲಿ ದೊಡ್ಡದಾಗಿ ಸುದ್ದಿಗೋಷ್ಠಿ ನಡೆಸಿ ಕರ್ನಾಟಕದಲ್ಲಿ ಮತಗಳ್ಳತನ ಆಗಿದೆ, ಚುನಾವಣಾ ಆಯೋಗ BJP ಪರ ಇದೆ ಅಂತೆಲ್ಲ ಹಾರಾಡಿದಂಥ ರಾಹುಲ್ ಗಾಂಧಿ ಈಗ ಗಪ್ ಚುಪ್ಪಾಗಿದ್ದಾರೆ. ಹೀಗೆ ರಾಹುಲ್ ಗಾಂಧಿ ಮಂಗಮಾಯ ಆಗೋದಕ್ಕೆ 10 ಕಾರಣ ಇದೆ. ರಾಹುಲ್ ಗಾಂಧಿ ಅವರು 1960ರ ಮತದಾರರ ನೋಂದಣಿ ನಿಯಮಗಳ ನಿಯಮ 23B ಇದರ ಅಡಿಯಲ್ಲಿ ಲಗತ್ತಿಸಲಾದ ಸಾಕ್ಷ್ಯಾಧಾರಿತ ಪ್ರಮಾಣ ಪತ್ರಕ್ಕೆ ಸಹಿ ಹಾಕಿದ ದಾಖಲೆಗಳನ್ನು ಕೊಡಬೇಕು. ಅಷ್ಟೇ ಅಲ್ಲ, ನೀವು ಸಲ್ಲಿಸೋ ಪ್ರಮಾಣ ಪತ್ರದಲ್ಲಿ ಅಕ್ರಮವಾಗಿ ಸೇರಿಸಲಾಗಿರುವಂಥ ಅಥವಾ ಅಳಿಸಲಾಗಿರುವಂಥ ಮತದಾರರ ಹೆಸರು, ಚುನಾವಣಾ ID ನಂಬರ್, ಹಾಗೆ ಮತದಾರರ ಪಟ್ಟಿಯ ಸೀರಿಯಲ್ ನಂಬರ್ ಸೇರಿ 10 ಮಾಹಿತಿ ಇರಬೇಕು. ಆಗ ಮಾತ್ರ ಕಾನೂನಿನ ಅನ್ವಯ ಕ್ರಮ ತೆಗೆದುಕೊಳ್ಳೋಕೆ ಸಾಧ್ಯ ಆಗತ್ತೆ. ಹಾಗೊಂದು ವೇಳೆ ತಪ್ಪು ಅಥವಾ ಆಧಾರರಹಿತ ಮಾಹಿತಿಯನ್ನು ಒದಗಿಸಿದರೆ RP ಕಾಯ್ದೆ 1950ರ ಸೆಕ್ಷನ್ 31 ಮತ್ತು ಸೆಕ್ಷನ್ 227ರ ಅನ್ವಯ ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಕಠಿಣ ಶಿಕ್ಷೆಗೆ ಗುರಿಯಾಗಬಹುದು ಅಂತ ರಾಹುಲ್ ಗಾಂಧಿಗೆ ಕರ್ನಾಟಕ ಚುನಾವಣಾ ಆಯೋಗ ಖಡಕ್ ಎಚ್ಚರಿಕೆ ಕೊಟ್ಬಿಟ್ಟಿದೆ. ಕಾಂಗ್ರೆಸ್ ಸೇರಿ ಪ್ರತಿಪಕ್ಷಗಳ ಇಬ್ಬಂದಿತನ, ಡಬಲ್ ಸ್ಟ್ಯಾಂಡರ್ಡ್, ಗೋಸುಂಬೆತನ ಹೇಗಿರುತ್ತೆ ನೋಡಿ. 2018ರಲ್ಲಿ ರಾಜಸ್ಥಾನದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ತು. ಇದಾದ ಬಳಿಕ ಪಂಜಾಬ್, ಛತ್ತೀಸ್ಗಢದಲ್ಲೂ ಕಾಂಗ್ರೆಸ್ ಗೆಲ್ತು. ಇನ್ನು ಪಂಜಾಬ್ನಲ್ಲಿ ಆಪ್, ಪಶ್ಚಿಮ ಬಂಗಾಳದಲ್ಲಿ TMC, ತಮಿಳುನಾಡಿನಲ್ಲಿ DMK, ಹೀಗೆ ಹಲವು ರಾಜ್ಯಗಳಲ್ಲಿ ಪ್ರತಿಪಕ್ಷಗಳು ಗೆಲುವು ಸಾಧಿಸಿದ್ದು. ಆಗೆಲ್ಲ ಇದು ಪ್ರಜಾಪ್ರಭುತ್ವಕ್ಕೆ ಸಿಕ್ಕಂಥ ಗೆಲುವು ಅಂತ ಕಾಂಗ್ರೆಸ್ ಸೇರಿ ಎಲ್ಲಾ ಪ್ರತಿಪಕ್ಷಗಳು ಕುಣಿದಾಡಿದ್ವು. ಆದರೆ ಯಾವುದೇ ರಾಜ್ಯದ ವಿಧಾನಸಭೆ ಚುನಾವಣೆಯಲ್ಲಿ, ಲೋಕಸಭೆ ಚುನಾವಣೆಯಲ್ಲಿ BJP ಗೆಲುವು ಸಾಧಿಸಿದ ಕೂಡಲೇ ಇವರು ಅಕ್ರಮ, ಚುನಾವಣೆ ಮತಯಂತ್ರ ದೋಷ, ಮತಗಳ್ಳತನ ಅಂತ ಕೂಗಾಡ್ತಾರೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಜನ ಮತ್ತೆ ನರೇಂದ್ರ ಮೋದಿಯವರೇ ಪ್ರಧಾನಿಯಾಗಬೇಕು ಅಂತ ಅಭೂತಪೂರ್ವ ವಿಜಯವನ್ನು ನೀಡಿದರು. ಕಾಂಗ್ರೆಸ್ ಸೇರಿ ಎಲ್ಲ ಪಕ್ಷಗಳು ಧೂಳಿಪಟ ಆದವು. ಆಗ ಕಾಂಗ್ರೆಸ್ EVMಗಳ ದೋಷ ಇದೆ, ಕುತಂತ್ರದಿಂದ BJP ಗೆದ್ದಿದೆ ಅಂತ ಬೊಬ್ಬೆ ಹಾಕ್ತು. ಅಲ್ಲಿಂದ ಇಲ್ಲಿಯವರೆಗೆ ಯಾವುದೇ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ರೆ ಅದು ಪ್ರಜಾಪ್ರಭುತ್ವದ ಗೆಲುವು, ಜನ ನೀಡಿದ ತೀರ್ಪು. ನರೇಂದ್ರ ಮೋದಿ ಸೋಲು ಅಂತೆಲ್ಲ ಆಗತ್ತೆ, ಇಲ್ದಿದ್ರೆ ಅದು ಮತಯಂತ್ರಗಳ ದೋಷ ಆಗತ್ತೆ. ಇದಕ್ಕೂ ಉದಾಹರಣೆ ನೀಡೋದಾದ್ರೆ 2024ರ ಲೋಕಸಭೆ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಇಂಡಿ ಒಕ್ಕೂಟಕ್ಕೆ 48 ಸ್ಥಾನಗಳ ಪೈಕಿ 30 ಸ್ಥಾನ ಸಿಕ್ತು. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಸಿಕ್ತು. ಆದರೆ 2024ರ ವಿಧಾನಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಇಂಡಿ ಒಕ್ಕೂಟಕ್ಕೆ ಜನ ಮಣ್ಣು ಮುಕ್ಕಿಸಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಿನ್ನಡೆ ಅನುಭವಿಸಿತು. ಹೀಗೆ ಜನ ತೀರ್ಪು ನೀಡಿದಾಗಲೆಲ್ಲ ತಮಗೆ ಹೇಗೆ ಬೇಕೋ ಹಾಗೆ ಕಾಂಗ್ರೆಸ್ ಹೇಳಿಕೆಗಳನ್ನು ನೀಡಿಬಿಟ್ಟಿದೆ. ಈಗ ಮಹಾರಾಷ್ಟ್ರ ಹಾಗೂ ಕರ್ನಾಟಕದಲ್ಲಿ ಮತಗಳ ಕಳ್ಳತನ ಆಗಿದೆ ಅಂತ ರಾಹುಲ್ ಗಾಂಧಿ ಹಾರಾಡ್ತಿರೋದು ಕೂಡ ಇಂಥದ್ದೇ ಹುರುಳಿಲ್ಲದ ಆರೋಪಗಳ ಮುಂದುವರಿದ ಭಾಗ. ಚುನಾವಣೆ ಆಯೋಗವು ಇದನ್ನ ಸಾಬೀತುಪಡಿಸಿ ಅಂತ ಸವಾಲು ಹಾಕ್ತು.
ಆದರೆ ಸವಾಲು ಸ್ವೀಕರಿಸದ ಕಾಂಗ್ರೆಸ್ ಸೇರಿ ಎಲ್ಲ ಪ್ರತಿಪಕ್ಷಗಳು ಬರೀ ಆರೋಪಗಳನ್ನೇ ಮಾಡಿದು. ಇದು ಜನರಿಗೂ ಗೊತ್ತಾಗಿ ಕಾಂಗ್ರೆಸ್ ಗೆದ್ದಾಗ ಒಂದು ಹೇಳುತ್ತೆ, ಸೋತಾಗ ಇನ್ನೊಂದು ಆರೋಪ ಮಾಡುತ್ತೆ ಅಂತ ಚೀಮಾರಿ ಹಾಕೋಕೆ ಶುರು ಮಾಡಿದರು. ಜನ ಇವರ ಮಾತನ್ನ ಕಾಲ ಕಸಕ್ಕಿಂತ ಕೀಳಾಗಿ ನೋಡೋದಕ್ಕೆ ಶುರು ಮಾಡಿದರು. ಇದೇ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ಈಗ ಮತಗಳ್ಳತನದ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಜನ ಇದನ್ನು ನಂಬೋದಿಲ್ಲ ಅನ್ನೋದು ರಾಹುಲ್ ಗಾಂಧಿಗೆ ಆಮೇಲೆ ಗೊತ್ತಾಗುತ್ತೇನೋ. ಹಾಗಂತ ರಾಹುಲ್ ಗಾಂಧಿ ಅವರು ಹೀಗೆ ಹಿಟ್ ಆ್ಯಂಡ್ ರನ್ ಮಾಡಿ ಜನರ ಎದುರು ವೈಚಾರಿಕವಾಗಿ ಬೆತ್ತಲಾಗಿರೋದು ಇದೇ ಮೊದಲಲ್ಲ. 2019 ಲೋಕಸಭಾ ಚುನಾವಣೆ ವೇಳೆ ರಾಹುಲ್ ಗಾಂಧಿ ಅಬ್ಬರದ ಪ್ರಚಾರ ಮಾಡಿದ್ರು. ನಾನು ಇನ್ನೇನು ಪ್ರಧಾನಿಯಾಗೇ ಬಿಡ್ತೀನಿ ಅಂತ ಹಾರಾಡ್ತಾ ಇದ್ರು. ಅಷ್ಟೇ ಅಲ್ಲ, ರಫೇಲ್ ಯುದ್ಧ ವಿಮಾನ ಖರೀದಿ ವೇಳೆ ಹಗರಣ ನಡೆದಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ, ಚೌಕಿದಾರ್ ಚೋರ್ ಅಂತನೋ ಹೇಳಿದೆ ಅಂತೆಲ್ಲ ಪುಂಗಿ ಊದಿದ್ರು. ಆದರೆ ಏನಾಯಿತು? ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿಗೆ ಚೀಮಾರಿ ಹಾಕ್ತು. ನೀವು ಕೋರ್ಟಿನ ಬಳಿ ಕ್ಷಮೆ ಕೇಳಬೇಕು ಅಂತ ಆರ್ಡರ್ ಮಾಡ್ತು. ಕೊನೆಗೆ ರಾಹುಲ್ ಗಾಂಧಿ ಬೇಷರತ್ತಾಗಿ ಸುಪ್ರೀಂ ಕೋರ್ಟ್ಗೆ ಕ್ಷಮೆ ಕೇಳಿದ್ರು. ಆ ಮೂಲಕ ತಾವು ಎಂಥ ಸುಳ್ಳುಗಾರ, ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಏನೇನೋ ಹೇಳ್ತೀನಿ ಅನ್ನೋದನ್ನು ಒಪ್ಕೊಂಡ್ಬಿಟ್ರು. ಇದು 2019 ಕಥೆ ಆಯಿತು. ಆದರೆ ಕೆಲ ದಿನಗಳ ಹಿಂದೆ ಅಷ್ಟೇ ರಾಹುಲ್ ಗಾಂಧಿ ಅವರಿಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಭಾರತದ 2000 ಕಿಲೋಮೀಟರ್ ಭೂಪ್ರದೇಶವನ್ನು ಚೀನಾ ವಶಪಡಿಸ್ಕೊಂಡಿದೆ ಅಂತ ರಾಹುಲ್ ಗಾಂಧಿ ಹೇಳಿರೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಒಬ್ಬ ನೈಜ ಭಾರತೀಯ ಇಂಥ ಹೇಳಿಕೆಯನ್ನು ನೀಡೋದಿಲ್ಲ ಅಂತ ಕೋರ್ಟ್ ಉಗ್ದು ಕಳಿಸಿದೆ. ಆ ಮೂಲಕ ಈ ದೇಶದ ಬಗ್ಗೆ, ಈ ದೇಶದ ಪ್ರಧಾನಿ ಬಗ್ಗೆ ಯಾರ ಬಗ್ಗೆಯೂ ಗೌರವ ಇಲ್ಲದೆ ರಾಹುಲ್ ಗಾಂಧಿ ಸುಳ್ಳು ಹೇಳ್ತಾರೆ ಅಂತ ಆಯ್ತಲ್ವಾ? ದೇಶವನ್ನು 60 ವರ್ಷ ಆಡಳಿತ ನಡೆಸಿದಂಥ ಕಾಂಗ್ರೆಸ್ಗೆ 11 ವರ್ಷಗಳಿಂದ ಅಧಿಕಾರದ ಬರ ಕಾಡ್ತಾ ಇದೆ. ಏನು ಮಾಡಿದ್ರು ನರೇಂದ್ರ ಮೋದಿ ಅವರನ್ನ ಸೋಲ್ಸೋಕ್ಕೆ ಆಗೋದೇ ಇಲ್ಲ ಅನ್ನೋದು ಕೂಡ ಗೊತ್ತಾಗಿದೆ. ಇನ್ನು ಮುಂದೆ ಯೋಗಿ ಆದಿತ್ಯನಾಥ್ ಅವರು ದೇಶದ ಪ್ರಧಾನಿ ಆಗ್ತಾರೆ ಅನ್ನೋದು ಚರ್ಚೆ ಆಗ್ತಾ ಇದೆ. ದೇಶದ ಜನರು ಯೋಗಿಜಿ ಪ್ರಧಾನಿ ಆಗಲಿ ಅಂತಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ರಾಹುಲ್ ಗಾಂಧಿ ಅವರು ಕಂಗಾಲಾಗಿ ಹೋಗಿದ್ದಾರೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ 2014, 2019 ಲೋಕಸಭಾ ಚುನಾವಣೆಯಲ್ಲಿ ಸೋತು ಬಿಟ್ಟಿದೆ. 2024ರಲ್ಲೂ ಜನ ಮೋದಿಯವರೇ ಬೇಕು ಅಂತ ಗೆಲ್ಲಿಸಿ ಕಳಿಸಿದ್ದಾರೆ. ಅತ್ತ ರಾಹುಲ್ ಗಾಂಧಿ ಅವರೀಗ AICC ಪ್ರೆಸಿಡೆಂಟ್ ಕೂಡ ಅಲ್ಲ. ಸ್ವಪಕ್ಷದವರಿಂದಲೇ ರಾಹುಲ್ ಗಾಂಧಿ ಟೀಕೆಗೆ ಗುರಿಯಾಗ್ತಾ ಇದ್ದಾರೆ. ನಾನು ಈ ಜನ್ಮದಲ್ಲಿ ಪ್ರಧಾನಿ ಆಗ್ತೀನೋ ಇಲ್ವೋ ಅನ್ನೋ ಅನುಮಾನ ಅವರನ್ನ ಕಾಡ್ತಾ ಇದೆ. ಅವರು ಅಧಿಕಾರ ಸಿಗದೆ ಹತಾಶರಾಗ್ಬಿಟ್ಟಿದ್ದಾರೆ. ಹಾಗಾಗಿ ಚೀಪ್ ಗಿಮಿಕ್ಗಳ ಮೂಲಕ ಸುದ್ದಿಯಲ್ಲಿರೋದಕ್ಕೆ, ಸುಳ್ಳು ಹೇಳೋ ಮೂಲಕ ಜನರ ಗಮನ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಈ ಪ್ರಯತ್ನದಲ್ಲೂ ರಾಹುಲ್ ಗಾಂಧಿ ಇದುವರೆಗೆ ಫೇಲ್ ಆಗಿಬಿಟ್ಟಿದ್ದಾರೆ. ಮುಂದೆಯೂ ಆಗ್ತಾನೇ ಇರ್ತಾರೆ. ಇದರಲ್ಲಿ ಅನುಮಾನವೇ ಬೇಡ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.